ನಮ್ಮ ಮಾಧ್ಯಮದ ಮುಖಾಂತರ 4ನೇ ಬಾರಿಗೆ ಸಂಸತ್ ಸದಸ್ಯನಾಗಿ ಇವತ್ತು ದೆಹಲಿಗೆ ಬರೋ ರೀತಿಯಲ್ಲಿ ಇದು ನನಗೆ ಆಶೀರ್ವಾದ ಮಾಡಿದಂತ ಕ್ಷೇತ್ರದ ಮತದಾರ ಬಂಧುಗಳಿಗೆ, ಕಾರ್ಯಕರ್ತರಿಗೆ ತಮ್ಮುಖದ ಮತ್ತೊಮ್ಮೆ ನಾನು ಕೃತಜ್ಞತೆ ತಿಳಿಸ್ತೀನಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ನಾಳೆ ಬೆಳಗ್ಗೆ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಇರೋದ್ರಿಂದ ಎಲ್ಲ ಸಂಸತ್ ಸದಸ್ಯರು ಕೂಡ ರಾತ್ರಿ ಒಳಗೆ ದೆಹಲಿಯನ್ನೇ ಬರಬೇಕು ಅಂತೇಳಿ ಒಂದು ಪಕ್ಷದ ಒಂದು ಸಂದೇಶ ಇತ್ತು. ಅದ್ರ ಪಕ್ಕ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗೆ, ರಾಜಕಾರಣಿಗಳಿಗೆ ಒಂದು ಚುನಾಯಿತ ಪ್ರತಿನಿಧಿಗಿಂತ ದೊಡ್ಡ ಸ್ಥಾನ ಯಾವುದೂ ಕೂಡ ಇಲ್ಲ. ಹಾಗಾಗಿ ಇವತ್ತು ನನಗೆ 4ನೇ ಬಾರಿಗೆ ಇವತ್ತು ಸಂಸತ್ ಆಶೀರ್ವಾದ ಮಾಡಿದಾಗ ನನಗೆ ತೃಪ್ತಿ ಇದೆ. ಇದ್ರ ಮೇಲ್ ಪಕ್ಷ ಏನ್ ಜವಾಬ್ದಾರಿ ತೆಗೆದುಕೊಂಡ್ರು, ಏನೇನು ಕೊಡ್ತಾ ಸಂದರ್ಭದಲ್ಲಿ ಸ್ವೀಕಾರ ಮಾಡಿ ಕೆಲಸ ಮಾಡ್ಕೊತಾ ಬಂದಿ. ಈ ಬಾರಿ ನಂದು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ, ಯಾಕೆಂದ್ರೆ ಮಲೆನಾಡು ಅನೇಕ ಸಮಸ್ಯೆಗಳನ್ನ ಸುಳಿಯಲ್ಲಿ ಸಿಕ್ಕಾಕೊಂಡು ಶಾಶ್ವತವಾದಂತ ಪರಿಹಾರ ಸಿಗಬೇಕಾಗಿದೆ. ಅದು ಶರಾವತಿ ಇರ್ಬೋದು, ಅದು ಬಗೂರುಕುಂ ಇರ್ಬೋದು, ಈ ರೀತಿ ಅನೇಕ ಶಾಶ್ವತವಾದಂತ ಅದು ವಿಚಾರಗಳ ಬಗ್ಗೆ ಈ ಬಾರಿ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ಆ ದಿಕ್ಕಲ್ಲಿ ನನ್ನ ಆದ್ಯತೆ ಈ ಬಾರಿ ಒಂದು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡುವಂತ ವಿಚಾರಗಳು ಇರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಗ್ಲಿಕ್ಕೆ ಅವತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಶುರುವಾದಂತ ಎಲ್ಲ ಇಂಡಸ್ಟ್ರಿಗಳು ಇವತ್ತು ಮುಚ್ಚೋಗಿದ್ದಾವೆ, ರೀಸ್ಟಾರ್ಟ್ ಆಗಬೇಕಾಗಿದೆ. ಈ ರೀತಿ ಅನೇಕ ಸವಾಲುಗಳನ್ನು ಇಟ್ಕೊಂಡು ಜನ ಇವತ್ತು ಆಶೀರ್ವಾದ ಮಾಡಿದಾಗ ಅವರ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡಬೇಕು ನನ್ನ ಕರ್ತವ್ಯ ಇದೆ. ಆ ದಿಕ್ಕಲ್ಲಿ ನನ್ನ ಯೋಗ ಇವತ್ತು, ಯಾಕೆಂದ್ರೆ ಸ್ವಾತಂತ್ರ್ಯ ನಂತರ ಒಂದು ಕಾಂಗ್ರೆಸ್ಸೇತರ ರಾಜಕೀಯ ಪಕ್ಷ 3ನೇ ಬಾರಿಗೆ ಸತತವಾಗಿ NDA ಬಿಜೆಪಿಯ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಿದ್ದಾರೆ. ಹಾಗೆ ನನಗೆ ವಿಶ್ವಾಸ ಇದೆ, ಅವರ ಸಹಕಾರದಿಂದ ನನ್ನ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿ, ಸಮಸ್ಯೆಗಳನ್ನ ಬಗೆಹರಿಸೋ ದಿಕ್ಕಿನಲ್ಲಿ ಸೇತುವೆಯಾಗಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀನಿ ಸರ್. ಕಳೆದ ಬಾರಿ ಕೂಡ ತೊಂದರೆ ಇದ್ದಿಲ್ಲ. ಎಲ್ಲಾ ರೀತಿಯಂತ ಭಾಷೆಗಳನ್ನ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನ ನಮ್ಮ ಕುಟುಂಬದ ಪರವಾಗಿ ನನಗಿರ್ಬೋದು, ರಾಜ್ಯಾಧ್ಯಕ್ಷರಿಗಿರ್ಬೋದು, ಪಕ್ಷದ ಕಾರ್ಯಕರ್ತರಿಗಿರ್ಬೋದು, ಈ ರೀತಿ ಎಲ್ಲಾ ಭಾಷೆಗಳನ್ನು ಉಪಯೋಗಿಸಿದ್ದಾರೆ. ಈವನ್ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿ ಕಡೆಯಿಂದ ಕೂಡ ಮುಂದೆ ಆಫ್ಟರ್ ದಿಸ್ ಎಲೆಕ್ಷನ್ ಏನ್ ಮಾಡ್ತೀವಿ ಅನ್ನೋ ಚರ್ಚೆಗಿಂತ ವೈಯಕ್ತಿಕ ಟೀಕೆ ಟಿಪ್ಪಣಿಗೆ ಸೀಮಿತ ಆಯ್ತು ಮೊನ್ನೆ ಎಲೆಕ್ಷನ್. ಅದರ ಒಂದು ಚಕಾರನು ಎತ್ತ ನಾ ಚುನಾವಣೆಯನ್ನು ಮುಗಿಸ್ಕೊಂಡು ಬಂದಿದ್ದೀನಿ. ಆದರೆ ಈಗೂ ಕೂಡ ನಾನು ಹೇಳ್ತೀನಿ, ಇವತ್ತು ಮಳೆಯ ಒಂದು ನಾವು ಅನ್ಕೊಂಡಿರೋ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ. ಮಲೆನಾಡಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಇದರಿಂದ ಸುಮಾರು 1 ತಿಂಗಳು ಸರ್ಕಾರದ ಯಾವುದೇ ಕಚೇರಿಗಳು ಬೀಗ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ. ಹಾಗೆ ಈಗಾದ್ರೂ ಕೂಡ ಆ ಟೀಕೆ ಟಿಪ್ಪಣಿಗಳನ್ನ ಬಿಟ್ಟು ರಾಜ್ಯ ಸರ್ಕಾರ ನಿಮ್ದಿದೆ, ಕೇಂದ್ರ ಸರ್ಕಾರ ಮೋದಿಜಿಯವರಿದ್ದಾರೆ, ಒಟ್ಟಾಗಿ ಒಂದಾಗಿ ಬಡವರು ಕಣ್ಣೀರು ಸ್ವಂತ ದಿಕ್ಕಿನಲ್ಲಿ ಗಮನ ಕೊಡಬೇಕೆ ಹೊರತು ಇನ್ನಾದ್ರೂ ಕೂಡ ಈ ವೈಯಕ್ತಿಕ ಟಿಕೆಟ್ ಬಿಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ನೀವೊಂದು ಮಾತು ಹೇಳಿದ್ರಿ ಸರ್, ರಾಜ್ಯ ಸರ್ಕಾರ ನಿಮ್ದಿದೆ ಅಂತ. ಅಂದ್ರೆ ಈಶ್ವರಪ್ಪನವರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಾನೆ? ನಾನು ಈಶ್ವರಪ್ಪನವ್ರ ಬಗ್ಗೆ ಮಾತಾಡಲ್ಲ. ಇನ್ಕ್ಲೂಡಿಂಗ್ ಗೌರವ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು ಸ್ವತಃ ಕುಟುಂಬದಿಂದ ಒಬ್ಬರು ಸದಸ್ಯ ಸ್ಪರ್ಧೆ ಮಾಡಿದ್ರು. ಆಯ್ತು, ಚುನಾವಣೆ ಅಂದ್ಮೇಲೆ ಎಲ್ಲ ರೀತಿಯ ಚರ್ಚೆ ಆಗಿರುತ್ತೆ. ಬಿಟ್ಟು ಎಲ್ಲ ಒಟ್ಟಾಗಿ ಸೇರಿ ಆ ಕ್ಷೇತ್ರದ ಅಭಿವೃದ್ಧಿ ತೀರ ಎಳಿಬೇಕು ಅಂತ ನಾನು ವಿನಂತಿ. ನಾನೊಬ್ಬ ಸಂಸತ್ ಸದಸ್ಯ ಅಷ್ಟೇ, ನನ್ನ ಪಕ್ಷದ ಬೇರೆ ಯಾವುದೇ ನನ್ನ ಜವಾಬ್ದಾರಿ ನಂದಿಲ್ಲ. ಚಿಂತನೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರೀಯ ಮಟ್ಟದ ಚಿಂತನೆ ಮಾಡ್ತೀನಿ. ನಾಗೇಂದ್ರ ಅವ್ರ ತಲೆದಂಡ ಆಗಿದೆ, ಬಿಜೆಪಿ ಹೋರಾಟ ಮಾಡ್ತಾ ಇತ್ತು ಸರ್. ಒಂದು ತಮಗೆ ಗೊತ್ತಿರ್ಬೋದು, ಈ ಸರ್ಕಾರ ಬಂದಾಗಿಂದ SCP TSP ಹಣವನ್ನ ದುರುಪಯೋಗ ಪಡಿಸಿಕೊಂಡು ಅವ್ರಿಗೆ ಸಿಗ್ಬೇಕಂತ ಅನುದಾನ ಬೇರೆ ಅವ್ರ ಗ್ಯಾರಂಟಿ ಕಾರ್ಯಕ್ರಮ ಉಪಯೋಗಿಸ್ಕೊಂಡು ಖಾಲಿ ಮಾಡುವಂತ ಪ್ರಯತ್ನ ಮಾಡಿದ್ರು. ಈಗ ಅದೇ ವಾಲ್ಮೀಕಿ ನಿಗಮದ ಹಣವನ್ನ ಈ ರೀತಿ ಚೆಕ್ಕಿನ ಮುಖಾಂತರ ಅನ್ನೋನ್ ಅಕೌಂಟ್ಗಳನ್ನು ಓಪನ್ ಮಾಡಿ ಈ ರೀತಿ ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನ. ನಮ್ಮ ಶಿವಮೊಗ್ಗದ ಒಬ್ಬ ಸರ್ಕಾರಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕುಟುಂಬದವರು ಇವತ್ತು ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ. ಸಣ್ಣ ಮೂರ್ ಜನ ಮಕ್ಕಳಿದ್ದಾರೆ. ಇಂಥ ಒಂದು ಅದಕ್ಕಿಂತ ದೊಡ್ಡದಾಗಿ ಭ್ರಷ್ಟಾಚಾರ, ಈ ಪರಿಚಾತಿ ಪರಿಷ್ಠ ಪಂಗಡಕ್ಕೆ ಸಂಬಂಧಪಟ್ಟಂತ ಅನುದಾನವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಕೇವಲ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಂಡ್ರೆ ಬೀಸೋದೊಂದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು CBI ತನಿಖೆ ಆಗಬೇಕು. ಮತ್ತೆ ಕೇವಲ ಇದು ನಾಗೇಂದ್ರ ಅವರ ಮಟ್ಟದಲ್ಲಿ ಆಗಿದೆ ಅಂತ ನಂಗೆ ಅನಿಸ್ತಾ ಇಲ್ಲ. ಇದು ಇನ್ನು ಮೇಲ್ಮಟ್ಟದಲ್ಲಿ ಇದು ಆಗಿರೋದ್ರಿಂದ ಇದಕ್ಕೆ ನಿಮಗೆ ಪ್ರಾಮಾಣಿಕತೆ ಇದ್ರೆ ಇದನ್ನ CBIಗೆ ವಹಿಸಿಕೊಡ್ಬೇಕು. ಅಲ್ಲಿ ಸರಿಯಾದ ರೀತಿಯಿಂದ ತನಿಖೆ ಆಗಿ ಇದರಲ್ಲಿ ಕಾರಣಕರ್ತರಾದಂತ ಎಲ್ಲರೂ ಕೂಡ ಇದಕ್ಕೆ ತಲೆದಂಡ ಆಗ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಡ್ತೀನಿ ಸರ್. ನನ್ನಂತ ಎಷ್ಟೋ ಜನ ಲಕ್ಷಗಟ್ಟಲೆ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ.
ಅದು ನಾನು ಒಬ್ಬ ಅದ್ರಲ್ಲಿ ಕಾರ್ಯಕರ್ತ, ಅದು ಅಲ್ಲಿ ಎಲ್ಲರೂ ಮೀರಿ ನನಗೆ ಈ ಸತಿ 4ನೇ ಬಾರಿ ಸ್ಪರ್ಧೆ ಮಾಡುವಂತ ಅವಕಾಶ ನನಗೆ ಕೊಟ್ಟಾಗ ಅದ್ರ ಬಗ್ಗೆ ನಂಗೆ ತೃಪ್ತಿ ಇದೆ ಸರ್. ಹಾಗಾಗಿ ಮುಂದಿನ ಆಗುವಗಳ ಬಗ್ಗೆ ಈಗ ನಾವು ಯಾರು ಕೂಡ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಪಕ್ಷ ಇವತ್ತು ಏನ್ ಕೊಟ್ಟು ನಂಗೆ ಸಂತೃಪ್ತಿ ಇದೆ. ಮುಂದ್ ಪಕ್ಷ ಏನಾದ್ರು ಇನ್ನು ಜವಾಬ್ದಾರಿಗಳನ್ನ ಹೆಚ್ಚಿಗೆ ಕೊಟ್ಟಾಗ ಅದನ್ನು ಕೂಡ ನಿಭಾಯಿಸುವಂತ ಶಕ್ತಿ ದೇವ್ ನಂಗೆ ಕೊಟ್ಟಿದ್ದಾನೆ, ಮಾಡ್ಕೊಂಡು ಹೋಗೋಕೆ ಪ್ರಯತ್ನ. ನಿಮ್ಮ ಅಭಿಪ್ರಾಯ ಸರ್, ನಿಮ್ಮ ನಿರೀಕ್ಷೆ? ಯಾವುದು ಕೂಡ ನಮ್ಮ ಕೈಲಿಲ್ಲ. ಯಾಕಂದ್ರೆ ನಾವು ನಿರೀಕ್ಷೆ ಮಾಡಿದ ಎಲ್ಲದೂ ಕೂಡ ಇಸ್ಕೊಳ್ಲಿಕ್ಕೂ ಆಗಲ್ಲ. ಆದ್ರೆ ಯಾಕಂದ್ರೆ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರುಗಳು ಕೂತ್ಕೊಂಡು ಮತ್ತೆ ವಿಶೇಷವಾಗಿ ಇವತ್ತು ಸುಮಾರು 8ರಿಂದ 10 ಇತರೆ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ನಮ್ಮ ಕೇಂದ್ರೀಯ ನಾಯಕರುಗಳಿಗಿರುತ್ತೆ. ಈ ಸಂದರ್ಭದಲ್ಲಿ ಮನೆ ಮಕ್ಕಳಾಗಿ ಬಿಜೆಪಿಯ ಕಾರ್ಯಕರ್ತರಾಗಿ ಸಹಕಾರ ಕೈ ಜೋಡಿಸ್ಬೇಕಂತ ನಮ್ಮ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಸರ್.